ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡಿಕೊಡ್ತೀರಾ? ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಬಗೆಪಲ್ಲಿ ತಾಲೂಕು, ಬೂರಗಮಡುಗು ಗ್ರಾಮ, ಅಶೋಕ್ ರೆಡ್ಡಿ ಅಂತ. ಓಕೆ, ತೋಟ ನೋಡಿದ್ವಿ. ಇಲ್ಲಿ 3 ರೀತಿಯಾದ ಬೆಳೆಗಳಿದಾವೆ. ಪಪಾಯ ಇದೆ, ಡ್ರಮ್ ಸ್ಟಿಕ್ಸ್ ಇದಾವೆ, ಮತ್ತೆ ಬನಾನಾ ಇದೆ. 3 ಟೈಪ್ಸ್ ಇದಾವೆ. ನಾನು ಬೇರೆ ತೋಟಗಳೆಲ್ಲ ನೋಡಿದಾಗ ಬರೀ ಪಪಾಯ ಹಾಕಿರ್ತಾರೆ, ಇಲ್ಲ ನುಗ್ಗೆ ಹಾಕಿರ್ತಾರೆ, ಇಲ್ಲ ಅಂದ್ರೆ ಬನಾನಾ ಹಾಕಿರ್ತಾರೆ. ನೀವು 3 ಮಿಕ್ಸ್ ಮಾಡಿದೀರಾ. ಸೊ ಯಾಕೆ ಮಾಡಿದೀರಾ ಸರ್? ಇದು ಈಲ್ಡ್ ಇವಾಗ ನಾನು ಕೆಮಿಕಲ್ ಮಾಡ್ತಾ ಇಲ್ಲ, ಆರ್ಗಾನಿಕ್ ಮಾಡ್ತಾ ಇರೋದು. ಆರ್ಗಾನಿಕ್ ಅಲ್ಲಿ ಇದು ಏನು ಜೀವಾಮೃತ ಅಂತ ಬಿಡ್ತಾ ಇದ್ದೀನಿ. ಕೆಮಿಕಲ್ಲೇ ಮಾಡಿಲ್ಲ ಇಷ್ಟದವರೆಗೂ. ನಮಗೆ 0 ಕಲ್ಟಿವೇಶನ್, ಉಳುಮೆ ಇಲ್ಲ, ಮತ್ತೆ ಇದರಲ್ಲಿ ಏನು ಕೂಲಿ ಕೆಲಸ ಇಲ್ಲ. ನಾನೇ ಒಬ್ಬನೇ ಮಾಡ್ತಾ ಇದ್ದೀನಿ 2 ಎಕರೆ. ಅದಕ್ಕೋಸ್ಕರ ನಂಗೆ ಆರಾಮ್ ಅಂತ ಇದೇ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ನಿಮ್ಗೆ ಕಲ್ಟಿವೇಶನ್ ಇಲ್ಲ, ಒಂದು ಕ್ರಾಪ್ ಆದ್ಮೇಲೆ ಇನ್ನೊಂದು ಕ್ರಾಪ್ ಬರ್ಬೇಕು. ಈಗ ಫಸ್ಟ್ ನುಗ್ಗೆ ಬರುತ್ತೆ, ಮತ್ತೆ ಪಪಾಯ ಬರುತ್ತೆ, ಮತ್ತೆ ಬನಾನಾ ಬರುತ್ತೆ. ಸೊ ಈ 3 ರೀತಿಯಾದಂತ ನಿಮ್ಗೆ ವರ್ಷ ಪೂರ್ತಿ ಇಳುವರಿ ಇರುತ್ತೆ, ವರ್ಷ ಪೂರ್ತಿ ಲಾಭ ಇರುತ್ತೆ. ಸರ್, ನೀವು ಭೂಮಿಗೆ ಫಲವತ್ತತೆ ಮಾಡಕ್ಕೆ ಏನೇನು ಉಪಯೋಗಿಸ್ತಿದ್ದೀರಾ? ಸರ್, ಜೀವಾಮೃತ, ಘನಜೀವಾಮೃತ, ವರ್ಮಿ ಕಾಂಪೋಸ್ಟ್, ಈ 3 ಯೂಸ್ ಮಾಡ್ತಿದ್ದೀರಾ. ಸೊ ನೀವು ಕನ್ವೆನ್ಷನಲ್ ಫಾರ್ಮಿಂಗ್ ಮಾಡಿದೀರಾ, ಅಂದ್ರೆ ರಾಸಾಯನಿಕ ಅಗ್ರಿಕಲ್ಚರ್ ಮಾಡಿದೀರಾ, ಈಗ ಸಾವಯವವಾಗಿ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಯಾವ್ದು ಖುಷಿ ಆಗ್ತಿದೆ, ಯಾವ್ದು ಕಮ್ಮಿ ಖರ್ಚು ಆಗ್ತಿದೆ? ಕಮ್ಮಿ ಖರ್ಚು, ಲಾಭ ಇದೆ. ಓಕೆ, ರಾಸಾಯನಿಕದಲ್ಲಿ ಲಾಭ ಇಲ್ಲ, ರೋಗಗಳು ಜಾಸ್ತಿ. ಹೌದು. ಆರ್ಗಾನಿಕ್ ಅಲ್ಲಿ ಚೆನ್ನಾಗಿ ಲಾಭ ಇದೆ. ಓಕೆ, ಕಡಿಮೆ ಖರ್ಚು. ರೋಗ ಏನಾದ್ರು ಬಂದಿತ್ತ ಸರ್ ನಿಮ್ ತೋಟ? ಇಲ್ಲ ಸರ್, ಏನು ಬಂದಿಲ್ಲ. ಏನು ಹೊಡೆದೇ ಇಲ್ಲ, ಮದ್ದೆ ಹೊಡೆದಿಲ್ಲ ಸರ್. ಮದ್ದೆ ಹೊಡೆದಿಲ್ಲ ಏನಕ್ಕೂ ಇದುವರೆಗೂ ಮದ್ದೆ ಹೊಡೆದಿಲ್ಲ. ಇಲ್ಲಿ ನೋಡ್ಬೋದು, ನಿಮ್ ಪಪ್ಪಾಯ ನೋಡಿದ್ರೆ ಸಖತ್ತಾಗಿದಾವೆ ನೋಡಿ. ಆಲ್ಮೋಸ್ಟ್ 1.5 kg-ಯಿಂದ 2 kg ವರೆಗಿದೆ. ಮತ್ತೆ ಇಲ್ಲಿ ಬನಾನಾನು ಬಿಟ್ಟಿದೆ. ಒಂದು ಗೊನೆಯಲ್ಲಿ ಮಿನಿಮಮ್ ಅಂದ್ರೆ ಒಂದು 7-8 kg ಸಿಗುತ್ತೆ ಈಗ. ಸೊ ಮತ್ತೆ ಈ ನುಗ್ಗೆಯಲ್ಲೂ ನಿಮ್ಗೆ ನುಗ್ಗೆಕಾಯಿ ಸಿಗುತ್ತೆ, ಅದೊಂದು 60-20 ರೂಪಾಯಿ ಆಗುತ್ತೆ. ಸೊ ನಿಮ್ಗೆ ಸಮಗ್ರ ಕೃಷಿ ಮಾಡಿದೀರಾ, ನಿಮ್ ತೋಟ ಚೆನ್ನಾಗಿದೆ, ಮತ್ತೆ ನಿಮ್ಗೆ ಸಾವಯವ ಕೃಷಿ ಮಾಡಿದಾಗಿಂದ ನಿಮ್ಮ ಹೆಲ್ತ್ ಹೆಂಗಿದೆ? ಹೆಲ್ತ್ ಆರಾಮಾಗಿದೆ ಸರ್, ಹೆಲ್ತ್ ಚೆನ್ನಾಗಿದೆ. ಏನು ಪ್ರಾಬ್ಲಮ್ ಇಲ್ಲ. ಕೆಮಿಕಲ್ಲೇ ಇದ್ರವರೆಗೂ ಟಚ್ ಮಾಡಿಲ್ಲ. ಓಕೆ, ಈಗ ನಿಮ್ ಪಪಾಯ ಇದೆ, ಬನಾನಾ ಇದೆ. ಯಾರಾದ್ರೂ ಈಗ ಸಾವಯವ ಬೆಳೆಗಳು ಉತ್ಪತ್ತಿಗಳನ್ನು ತಿನ್ನೋರು ಇರ್ತಾರೆ, ಅವ್ರು ನೀವು ಡೈರೆಕ್ಟ್ ಆಗಿ ಸಪ್ಲೈ ಮಾಡ್ತೀರಾ, ಇಲ್ಲ ಅಂದ್ರೆ ಅವರೇ ಡೈರೆಕ್ಟ್ ಆಗಿ ಬರ್ಬೇಕಾ? ಇಲ್ಲಿ ಡೈರೆಕ್ಟ್ ಬಂದ್ರು ಪರವಾಗಿಲ್ಲ, ನಾವೇ ಇಲ್ಲ ಅಂದ್ರೆ ಮಾರ್ಕೆಟಿಂಗ್ ಮಾಡೋಣ ಅಂತ. ಹೌದಾ? ಓಕೆ, ಸರಿ ಸರ್, ನಿಮ್ ವಾಟ್ಸ್ಆಪ್ ನಂಬರು ಇಲ್ಲಿ ಹಾಕಿರ್ತೀನಿ. ಸೊ ಯಾರಾದ್ರೂ ಕಾಲ್ ಮಾಡಿದ್ರೆ, ರೈತರು ಕಾಲ್ ಮಾಡ್ತಾರೆ ನಿಮ್ಗೆ, ಈಗ ತಿನ್ನೋರು ಕಸ್ಟಮರ್ಸ್ ಕಾಲ್ ಮಾಡ್ತಾರೆ. ಸೊ ಅವ್ರಿಗೆ ಸಹಕರಿಸಿ, ರೈತರಾದ್ರೆ ನಿಮ್ಗೆ ಹೇಗ್ ಬೆಳೆದಿದ್ದೀರಾ ಅಂತ ಹೇಳಿ, ಕಸ್ಟಮರ್ಸ್ ಆದ್ರೆ ಅವರು ಡೈರೆಕ್ಟ್ ಆಗಿ ಕರೀರಿ ಇಲ್ಲಿ, ಇಲ್ಲ ಅಂದ್ರೆ ನೀವು ಬಾಗೇಪಲ್ಲಿಗೆ ಹೋದಾಗ ಕೊಡಿ. ಸೊ ಅವರು ಸಾವಯವ ಉತ್ಪನ್ನಗಳನ್ನ ತಿಂದು ಅವ್ರ ಆರೋಗ್ಯನ ಉಳಿಸ್ಕೋತಾರೆ. ನಿಮ್ಮ ಭೂಮಿನ ನೀವು ಕಾಪಾಡ್ಕೊಂಡಿದ್ರೆ ನೀವು ಆರೋಗ್ಯವಾಗಿದ್ದೀರಾ. ಸೊ ಅವ್ರು ತಿನ್ನೋರು ಅಷ್ಟೇ 10 ರೂಪಾಯಿ ಜಾಸ್ತಿ ಕೊಡೋಣ ಅಂತಿದ್ದಾರೆ, ಬಟ್ ಅವ್ರಿಗೆ ಒಳ್ಳೆ ಉತ್ಪತ್ತಿಗಳು ಸಿಗ್ತಾ ಇಲ್ಲ, ಎಲ್ಲಾ ಕೆಮಿಕಲ್ ಹೊಡೆದಿರೋ. ಈಗ ಬನಾನಾ ಅಂದ್ರೆ ಎಷ್ಟೊಂದು ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಹೊಡಿತಾರೆ. ಸ್ಪೆಷಲ್ ಅಂತ ಅದು ಇದು ಎಲ್ಲ ಹೊಡಿತಾರೆ ಸರ್. ನಾನು ಏನು ಹೊಡೆದೇ ಇಲ್ಲ ಇದುವರೆಗೂ. ಕೆಮಿಕಲ್ಲೇ ಇಲ್ಲಿ ಬಳಸೇ ಇಲ್ಲ ಸರ್. ಓಕೆ, ತುಂಬಾ ಸಂತೋಷ. ಥ್ಯಾಂಕ್ ಯು.